ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಮತ್ತು ಇವತ್ತು ಶಾಪಲ್ಲೇ ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲಿ ಮನೆಗೆ ಹೋಗೋಕ್ಕೆ ಟೈಮೂ ಇಲ್ಲ. ಈಗಲೂ ಸುಮಾರು ಬಟ್ಟೆಗಳು ಸ್ಟಿಚ್ ಮಾಡೋವಿದ್ದಾವೆ. ಯಾವ್ಯಾವ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಫುಲ್ ಕನ್ಫ್ಯೂಷನಲ್ಲಿದ್ದೀನಿ. ಎಮರ್ಜೆನ್ಸಿಯನ್ನು ಮಾತ್ರ ಮಾಡ್ತಾಯಿದ್ದೀನಿ. ಬೇಗ ಮಾಡಿ ಮುಗಿಸ್ಬೇಕು. ಹಾಗೆ ನಾನು ತುಂಬ ದಿವಸಗಳಾಯಿತು ವೀಡಿಯೋಸ್ ಮಾಡಿ. ಇನ್ನು ಆಲ್ಮೋಸ್ಟ್ ನೋಡೋಣ ಒಂದು ಆಲ್ಟರ್ನೇಟಾಗಿ ವೀಡಿಯೋಸ್ಗಳು ಹಾಕಬೇಕು ಅಂತ ಅನ್ಕೊತಾ ಇದ್ದೀನಿ. ಅಂದರೆ ಯಾವುದೋ ಬ್ಯಾಕ್ಗ್ರೌಂಡ್ ವಾಯ್ಸ್ ನನಗಂತೂ ಕೊಡೋಕ್ಕಾಗ್ತಾ ಇಲ್ಲ. ಎಡಿಟಿಂಗು ನನಗೆ ಟೈಮ್ ಸಿಗ್ತಾ ಇಲ್ಲ. ಈಗ ಆಲ್ಮೋಸ್ಟ್ ಎಡಿಟಿಂಗ್ ಜಾಸ್ತಿ ಇಲ್ಲದೆ ಇರೋ ಹಾಗೇ ವೀಡಿಯೋ ಮಾಡಬೇಕು ಅಂತ ಅನ್ಕೊತಾ ಇದ್ದೀನಿ. ಫ್ರೆಂಡ್ಸ್ ಆಯಿತು. ಈಗ ಬ್ಲೌಸ್ಗಳು ಸ್ಟಿಚ್ ಮಾಡಬೇಕು. ಹಾಗೆ ಲೈನಿಂಗ್ ಪೀಸ್ಗಳು ಎತ್ಕೊಬರಬೇಕು. ಲೈನಿಂಗ್ ಪೀಸ್ ಅಂದರೆ ತುಂಬ ಬ್ಲೌಸ್ಗಳಿದ್ದಾವೆ. ನಿನ್ನೆ ಒಂದು 20 ಲೈನಿಂಗ್ ಪೀಸ್ಗಳೇನೋ ತಂದಿದ್ದೀನಿ. ಈ ಬ್ಯಾಗ್ ತುಂಬ ಇರೋದಲ್ಲ ಲೈನಿಂಗ್ ಪೀಸ್ಗಳು, ಫಾಲು, ಮತ್ತು ಈ ಬ್ಯಾಗಲ್ಲಿ ಇರೋದು ಲೈನಿಂಗ್ ಪೀಸ್ಗಳು ಮತ್ತು ಫಾಲ್ಗಳೇನೆ. ತುಂಬ ಜಿಗ್ಜಾಕು ಫಾಲು ಮಾಡೋ ತುಂಬ ಇದ್ದಾವೆ. ಮತ್ತು ಬ್ಲೌಸ್ಗಳು ಹೊಲೆವು ಒಂದು 20 ಮೇಲಿದ್ದಾವೆ. ಎಮರ್ಜೆನ್ಸಿ ಕೊಡೋದು ದಸರಾ ಅಷ್ಟೊಳಗೆ ಕೊಡಬೇಕು. ನೋಡೋಣ, ಆದಷ್ಟು ಟ್ರೈ ಮಾಡ್ತಿದ್ದೀನಿ. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಸ್ಟಿಚ್ ಮಾಡಬೇಕು. ಹಾಗೆ ಇವತ್ತು ಏನು ಟಿಫನ್ ಮಾಡಿದ್ದೆ ಮರ್ತುಬಿಟ್ಟಿದ್ದೀನಿ ಆಗಲೇ. ಟಿಫನ್ ಆಗಲೇ ಟೊಮೆಟೊ ಚಟ್ನಿ ಮಾಡಿದ್ದೆ ನೈಟು. ಸೊ ಅದಕ್ಕೇ ರೈಸ್ ಮಾಡ್ಕೊಂಡು ತಂದಿದ್ದೀನಿ. ಇವತ್ತು ಏನೂ ಮಾಡಿಲ್ಲ. ಪಾಪ ಹಸ್ಬೆಂಡ್ ಹೊರಗಡೆ ತಿಂತಾರೆ ಅಂತ ಹೇಳಿ ಅದಕ್ಕೆ ರೈಸ್ನ ಮಿಕ್ಸ್ ಮಾಡ್ಕೊಂಡು ಸರಿ ಅಂತ ತೊಗೊಂಡು ಹೋಗ್ತಾ ಇದ್ದೀನಿ. ಇವತ್ತೇನು ಟಿಫನ್ ಮಾಡೋಕ್ಕಾಗಲಿಲ್ಲ. ಅಂದರೆ ನಾನೇನು ಅಂದ್ಕೊಂಡೆ, ಟೊಮೆಟೊ ಚಟ್ನಿ ಜೊತೆಗೆ ಚಪಾತಿ ಮಾಡ್ಕೊಂಬಿಡೋಣ ಸರಿ ಆಗುತ್ತೆ ಅಂದ್ಕೊಂಡೆ. ಬಟ್ ಟೈಮ್ ಆಗಲಿಲ್ಲ. ಏನು ಮಾಡೋದು ಸರಿ ಅಂತ ಹೇಳಿ ಹೋಗಬೇಕು. ಇನ್ನು ಶಾಪ್ ಹತ್ರನೇ ಇದ್ದೀನಿ. ಶಾಪ್ ಹತ್ರನೇ ಇದ್ದೀನಿ. ಈಗ ಹೋಗಿ ಲೈನಿಂಗ್ ಪೀಸ್ ಎತ್ಕೊಂಡು ಹಾಗೆ ಹಸ್ಬೆಂಡ್ಗೆ ಟಿಫನ್ ಕೊಟ್ಟು ಬರ್ತೀನಿ. ಬನ್ನಿ, ಅಲ್ಲಿ ಶಾಪಲ್ಲಿ ಏನು ಮಾಡ್ತಾವ್ರೆ ನೋಡ್ಕೊಂಬರೋಣ. ಹಸ್ಬೆಂಡ್ ಓಕೆ ಫ್ರೆಂಡ್ಸ್, ಆಯಿತು. ಲೈನಿಂಗ್ ಪೀಸು ಫಾಲು ಎಲ್ಲ ಎತ್ಕೊಂಡು ಅವ್ರಿಗೆ ಹಾಗೆ ಟಿಫನ್ನು ಕೊಟ್ಟು ಬಂದು ಆಯಿತು. ಶಾಪ್ ಹತ್ರ ಇದ್ದೀನಿ. ನೋಡೋಣ, ಇವಾಗ ಬಟ್ಟೆ ಸ್ಟಿಚ್ ಮಾಡಬೇಕು. ಎಮರ್ಜೆನ್ಸಿ ಲೈನಿಂಗು ಫಾಲು ಜಿಗ್ಜಾಗು ಮಾಡಬೇಕು. ಅದನ್ನು ಮಾಡಿ ಮುಗಿಸಿದ್ರೆ ಆಯಿತು. ಈ ಬ್ಯಾಗಲ್ಲೆಲ್ಲ ತುಂಬ ಇದ್ದಾವೆ. ಮಾಡಿ ಮುಗಿಸ್ಕೊಂಬಿಡ್ತೀನಿ, ಯಾಕಂದರೆ ನನಗೂ ಟೈಮ್ ಇಲ್ಲ. ತುಂಬ ಬಂದ್ಬಿಟ್ಟಿದ್ದಾವೆ. ವರ್ಕ್ಗಳು ತುಂಬ ಇದ್ದಾವೆ. ಕುಚ್ಚಾಕಬೇಕು. ಬೇರೆ ಯಾರಾದರೂ ಕಸ್ಟಮರ್ ನೋಡ್ತಾ ಇದ್ದೀನಿ, ವರ್ಕರ್ನ ನೋಡ್ತಾ ಇದ್ದೀನಿ. ಬಟ್ ಯಾರೂ ಸಿಗ್ತಾ ಇಲ್ಲ. ಅವರೇನಾದರೂ ಸಿಕ್ಕಿದ್ರೆ ಸ್ವಲ್ಪ ಪೀಸ್ಗಳು ಕೊಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಏನು ಮಾಡೋದು, ಯಾರೂ ವರ್ಕರ್ಗಳು ಸಿಕ್ಕಿಲ್ಲ. ಬಟ್ ಈಗ ಯಾವ್ಯಾಕೆ ಏನೇನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಜಿಗ್ಜಾಕು ಫಾಲು ಲೇಟಾಗುತ್ತೆ, ಇಲ್ಲ ಜಿಗ್ಜಾಕು ಫಾಲು ನಾಳೆ ಇಸ್ಕೊಳ್ಳಿ ಅಂತ ಹೇಳಿ ಇರೋ ಬ್ಲೌಸ್ಗಳು ಸೆಟ್ ಮಾಡ್ಕೋಬೇಕು. ಇವತ್ತು ಆಲ್ಮೋಸ್ಟ್ ಒಂದು 2 ಬ್ಲೌಸ್ನಾದ್ರು ಸ್ಟಿಚ್ ಮಾಡಬೇಕು. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಇದೊಂದು ಸ್ಯಾರಿ ಲೈನಿಂಗ್ ಫಾಲ್ ಹಾಕಬೇಕು. ಈ ಸ್ಯಾರಿಗೆ ಎಷ್ಟಿದ್ದಾವೆ ನೋಡ್ಬಿಡ್ತೀನಿ. ಮತ್ತು ಈ ಸ್ಯಾರಿಗೂ ಅಷ್ಟೇ ಫಾಲ್ ಹಾಕಬೇಕು. ಈ ಸ್ಯಾರಿಗೆ ಇಲ್ಲಿದೆ. ಮತ್ತು ಈ ಸ್ಯಾರಿಗೆ ಜಿಗ್ಜಾಕು. ಸೊ ಹಂಗೆ ಎತ್ಕೊಂಡು ಹೋಗಿದ್ನಲ್ಲ, 2 ಸ್ಯಾರಿ ಇದೆ ಇಲ್ಲಿ. ಈ ಸ್ಯಾರಿಗೂ ಅಷ್ಟೇ ಜಿಗ್ಜಾಕ್ ಮಾಡಬೇಕು. ಈ ಸ್ಯಾರಿಗೂ ಜಿಗ್ಜಾಕು ಮತ್ತು ಈ ಸ್ಯಾರಿಗೆ ಫಾಲು. ಇಷ್ಟು ಹಾಕಿದ್ರೆ ಮುಗೀತು. ಇಷ್ಟು ಹಾಕಬೇಕು. ಇನ್ನು ಆ ಬ್ಯಾಗಲ್ಲಿ ಇದ್ದಾವೆ ಅಮ್ಮ. ನೋಡಿದ್ರೆ ತಲೆಕೆಡ್ತಾ ಇದೆ ಅಷ್ಟೇ. ತೆಗೆದು ಇಡ್ತಾ ಇದ್ದೀನಿ. ಮಾಡೋಕ್ಕೆ ಬೇಜಾರಲ್ಲ. ಇದು ಸ್ವಲ್ಪ ಸ್ಲೋ ಮಿಷನ್ನು, ನಿಧಾನ ಸ್ಟಿಚ್ ಬೀಳುತ್ತೆ. ನಮ್ಮ ಎಮರ್ಜೆನ್ಸಿಗೆ ಈ ಮಿಷನ್ಗಳಲ್ಲ. ಹೈ ಸ್ಪೀಡ್ ಮಿಷನ್ ಆದರೆ ಓಕೆ. ನೋಡೋಣ. ಈಗ ನಾನು ಸ್ಟಿಚ್ ಮಾಡಿದ್ದೆಲ್ಲ ಜೋಡಿಸ್ಕೊಂಡು ಹೈ ಸ್ಪೀಡ್ ಮಿಷನ್ ಎತ್ಕೊಳ್ಳೋಣ ಅಂತ ಪ್ಲ್ಯಾನಿಂಗಲ್ಲಿದೆ. ಒಂದು 25,000 ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಹೈ ಸ್ಪೀಡ್ ಮಿಷನ್ ಎತ್ಕೊಂಡ್ಬಿಡ್ತೀನಿ. ಯಾಕಂದರೆ ತುಂಬ ರಿಸ್ಕ್ ಆದರೂ ಆಗೋಲ್ಲ. ಎಲ್ಲ ಹಿಂಸೆ ತೊಗೊಂಡು ಮಾಡೋಕ್ಕಾಗಲ್ಲ. ಸೊ ಅದಕ್ಕೇ ಹೈ ಸ್ಪೀಡ್ ಮಿಷನ್ ಎತ್ಕೊಂಡ್ಬಿಟ್ರೆ ರಿಸ್ಕ್ ಇರಲ್ಲ. ಓಕೆ ಫ್ರೆಂಡ್ಸ್, ಇದನ್ನು ಫಾಲೋ ಜಿಗ್ಜಾಕು ಹಾಕೊಂಡ್ಬಿಡ್ತೀನಿ. ನಾನು ಫ್ರಂಟಲ್ಲಿ ವರ್ಕ್ ಮಾಡೋದ್ರಿಂದ ಕ್ಯಾಮ್ರಾ ಇಡೋಕ್ಕೂ ಆಗೋಲ್ಲ. ನೋಡೋಣ
ಇದೆಲ್ಲ ಜಿಗ್ಜಾಗ್ ಫಾಲೋ ಮುಗಿಸ್ತೀನಿ, ಮತ್ತು ಕಟಿಂಗಲ್ಲಿ ಮತ್ತು ವೀಡಿಯೋ ಆನ್ ಮಾಡ್ತೀನಿ ಕಟಿಂಗ್ ಮಾಡ್ಕೊಳ್ಳೋವಾಗ. ಯಾಕಂದರೆ ಕಟಿಂಗ್ ಜಿಗ್ಜಾಗ್ ಮಾಡ್ಬೇಕಾದ್ರೆ ಅದು ಎಂಟ್ರೆನ್ಸಲ್ಲಿ ಮಿಷನ್ ಇಟ್ಕೊತೀನಿ, ಛೋಟಾ ಮಿಷನ್ ಎಂಟ್ರೆನ್ಸಲ್ಲಿ ಇಟ್ಕೊತೀನಿ. ಬಟ್ ಅದು ಎಂಟ್ರೆನ್ಸಲ್ಲಿ ಇಟ್ಟರೆ ಏನಾಗುತ್ತೆ, ವೀಡಿಯೋಸ್ ಮಾಡೋಕ್ಕಾಗಲ್ಲ. ಸೊ ಆಮೇಲೆ ರಸ್ತೆಯಲ್ಲಿ ಹೋಗೋರೆಲ್ಲ ನೋಡ್ಕೊಂಡು ಹೋಗ್ತಾರೆ. ಸೊ ಓಕೆ, ಪರವಾಗಿಲ್ಲ, ಇಲ್ಲೇ ಕುತ್ಕೊಂಡು ಜಿಗ್ಜಾಗ್ ಮಾಡ್ಕೊಂಬಿಡ್ತೀನಿ. ಇದಕ್ಕೆ ವೈಟ್ ಹಾಕಿದ್ರೆ ಓಕೆ. ಓಕೆ, ಇಷ್ಟಿದ್ದಾವೆ, ಮಾಡಿ ಮುಗಿಸ್ಕೊಂಬಿಡ್ತೀನಿ. ಓಕೆ ಫ್ರೆಂಡ್ಸ್, ಶಾಪಲ್ಲಿ ಇವತ್ತು ಬೇಗ ಅಲ್ಲ 10ಗೆಲ್ಲ ಕ್ಲೋಸ್ ಮಾಡ್ಕೊಂಡು ಬಂದೆ. ಇನ್ನು ಹಸ್ಬೆಂಡ್ ಬಂದಿಲ್ಲ. ಹೇರ್ ನೋಡಿ ಹೇಗಾಗಿದೆ. ಚಿ 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 ನಿಮ್ದು ಹೇರೇ ಚೆನ್ನಾಗಿಲ್ಲ. ಏನು ಮಾಡ್ಸೋಣ? ಕಟಿಂಗ್ ಮಾಡ್ಸೋಣ. ಬೇಗನೆ ಕ್ಲೋಸ್ ಮಾಡ್ಕೊಂಡು ಬಂದ್ವಿ ಇವತ್ತು ಶಾಪು. ರಚ್ವಿ ಹಾಲಿಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಅವ್ರ ಪಪ್ಪಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಅವರು ಬರ್ತಾ ಇದ್ದಾರೆ ಇನ್ನೇನು ಅಂದವೆ. ಅಂದರೆ ನಿಯರೆಸ್ಟೇ, ಮನೆಗೆ ನಿಯರೆಸ್ಟೇ ಶಾಪು. ಹೇರ್ ಸರಿ ಮಾಡ್ಕೊಳ್ಳಿ. ಜುಟ್ಟು ಹಾಕಿದ್ರು ಇರೋಲ್ಲ ಚುಬಿ ಆಗಿದೆ. ಹಾಗೆ ಇವತ್ತು ನಾನು ಅಲ್ಲಿ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಾಯಿತು. ಬ್ಲೌಸ್ ಎಲ್ಲ ಕಟ್ ಮಾಡಬೇಕಿತ್ತು. ಎಲ್ಲ ಮುಗಿಸ್ಕೊಂಡು ಎಲ್ಲ ಮಾಡ್ಕೊಂಡು ತಂದೆ ಇಲ್ಲಿಗೆ. ಬಟ್ ತುಂಬ ಟಯರ್ಡ್ ಅಂತೂ ಆಗ್ಬಿಟ್ಟಿದ್ದೀನಿ. ಮತ್ತು ಇವಾಗಲೂ ಸ್ಟಿಚ್ ಮಾಡಬೇಕು. ಅದನ್ನೇ ವೆಯ್ಟ್ ಮಾಡ್ತಾ ಇದ್ದೀನಿ. ಈಗ ಮುದ್ದೆಗೆ ಇಟ್ಬಿಟ್ಟು ಏನು ಹೋಗಾಡ್ ಹೇಳಿ. ಹೋಗಾಡ್ ಹೆಲ್ಪ್ ಮೀ ಟೀಚರ್. ಅಯ್ಯೋ, ಇವರಿಗಿನ್ನು ಓಕೆ. ಇವಾಗ ಅವ್ರು ಬರೋ ಅಷ್ಟೊಳಗೆ ಮುದ್ದೆಗೆ ಇಟ್ಬಿಟ್ರಂತೂ ನನಗಂತೂ ಬೆಟರ್ ಒಟ್ಟಿನಲ್ಲಿ. ನಮ್ಮ ಮೊಸರು ಅದಿನ್ನೂ ಕರೆಕ್ಟಾಗಿ ಹೆಪ್ಪಾಗಿಲ್ಲ ಚಿನ್ನಿ. ಅದಿನ್ನೂ ಮೊಸರು ಆಗಿಲ್ಲ. ಅದು ಅಪ್ಪ ಈಗ ಹಾಲು ತರುತ್ತೆ, ಹಾಲು ಕುಡ್ಕೊಂಬಿಡ ಅಂತಾಳಿ. ಅವರಿಗೆ ರಚ್ವಿಗೆ ನೈಟ್ ಅಂತೂ ರಚ್ವಿಗೆ ಹಾಲು ಬೇಕೇ ಬೇಕು. ಅವರು ನೈಟು ಮತ್ತು ಮಾರ್ನಿಂಗ್ ಹಾಲಿಲ್ಲ ಅಂದರೆ ಇರಲ್ಲ. ಪಾತ್ರೆ ತೊಳಿತೀರಾ? ಬೇಡ, ವಾಷಿಂಗ್ ಏನಿಲ್ಲ. ಹಾಂ ಆಯಿತು, ಮುದ್ದೆಗೆ ಇಡ್ತಾ ಇದ್ದೀನಿ. ರೈಸ್ ಬೇಕಾ? ಬಿರಿಯಾನಿ? ಈಗ ನನ್ನ ಮೊಸರಿಗೋಸ್ಕರನೇ ಬಿರಿಯಾನಿ ಮಾಡ್ಬೇಕಷ್ಟೇ ನಿಮಗೆ. ಓ, ಮೊಸರು ಹೇಗೆ ಮಾಡ್ತೀಯಾ? ಕೇಳಿಸ್ಕೊಳ್ಳಿ, ಉಪ್ಪು ಹಾಕ್ಬಿಟ್ಟು ಮೊಸರು ಮಾಡ್ತಾರಂತವ್ರು. ನಿಮಗೆಲ್ಲ ಗೊತ್ತು. ಗುಡ್ ಬಾಯ್. ಹೌದಮ್ಮ, ಹೌದು. ಸೂಪರ್ ಬಂಗಾರ ನೀವು. ಮುದ್ದೆಗಿಟ್ಟಿದ್ದೀನಿ. ಮುದ್ದೆ ಅಂತೂ ಆದರೆ ನಾನೀಗ ಒಂದು 12 ಗಂಟೆವರೆಗೂ ಬ್ಲೌಸ್ ಸ್ಟಿಚ್ ಮಾಡಿ ಮಲಗಾಗಂತೂ ಆಗಲ್ಲ. ಯಾಕಂದರೆ ನಾಳೆ ಅತ್ತೆ ಬರ್ತಾ ಇದ್ದಾರೆ, ಹಸ್ಬೆಂಡ್, ಅಮ್ಮ. ಅಪ್ಪ ತರುತ್ತೆ ಚಿನ್ನಿ. ಏನ್ ಮೊಸರು ಆಗಲ್ಲ, ಅದು ಹತ್ರ ಹೊಡೆದಾಕ್ಬಿಡ್ತೀನಿ ನಾನು ಮಾತ್ರ. ಹಾಲು ತರುತ್ತೆ ಇರೋ. ದೇವ್ರೆ. ಅವೇ ಹೇಳಿದ್ನಲ್ಲ, ನಾಳೆ ಹಸ್ಬೆಂಡ್ ಅಮ್ಮ ಬರ್ತಾ ಇದ್ದಾರೆ. ಈ ಬ್ಯಾಗಲ್ಲಿ ನಾನು ಕವರ್ಗಳು ಇಟ್ಕೊಂಡಿದ್ದೀನಿ. ಅದಕ್ಕೆ ಬ್ಯಾಗ್ ನೋಡಿ ಏನು ಮಾಡ್ಕೋತೀರಾ? ಅಮ್ಮೋ ದೇವ್ರೆ. ನಾಳೆ ನಮ್ಮ ಅತ್ತೆ ಬರ್ತಾ ಇದ್ದಾರೆ. ನಾನು ಅತ್ತೆ ಅಂತ ಏನು ಅನ್ನಲ್ಲ, ಅಮ್ಮ ಅಂತಾನೆ ಅನ್ನೋದು. ಸೊ ನಾಳೆ ಅಮ್ಮ ಬರ್ತಾ ಇದ್ದಾರೆ. ಅವ್ರನ್ನ ಕರ್ಕೊಬರಕ್ಕೆ ಮತ್ತೆ ಮಾರ್ನಿಂಗ್ 6 o'clock ಇಲ್ಲಿಂದ ಹೊರಡಬೇಕು ನಾನು. ಸೊ ಅವರು ಕರ್ಕೊಂಬಂದ್ಬಿಟ್ರೆ ನನಗೂ ಸ್ವಲ್ಪ ಮಕ್ಕಳು ನೋಡ್ಕೊತಾರೆ, ಬಿಸಿ ಇರಲ್ಲ, ಸ್ವಲ್ಪ ಸ್ಟಿಚಸ್ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ. ಚಿನಿ ಬಿರಿಯಾನಿ ಖಾಲಿ ರಚ್ವಿ, ಎಲ್ಲಿಂದ ತರಲ್ಲ ನಾನು. ಖಾಲಿ ಹಳ್ಸೋಯ್ತು, ಬಿಸಾಡಿದೆ.
ಖಾಲಿ ಆಯಿತು, ಬಿಸಾಡಕ್ಕೆ ಎಲ್ಲಿತ್ತು, ಖಾಲಿ ಆಯಿತು ಊಟ ಎಲ್ಲ. ಸೊ ನನಗೆ ನಾನು ಏನೂ ಹೆಚ್ಚಿಗೆ ಅನ್ನಂಗೆ ಮಾಡಲ್ಲ, ಎಲ್ಲ ಸ್ವಲ್ಪನೇ ಮಾಡ್ಕೊಡ್ತೀನಿ, ನನಗೆ ಎಷ್ಟು ಬೇಕಷ್ಟು. ಹಾಂ ಈಗ ಊಟ ಹಾಕೊಡ ನಿನಗೆ. ಹಾಂ ಬಾಯ್ದಳು ಸಾಂಬಾರು ಐತೆ ಹಾಕೊಡ್ತೀನಿ ಬನ್ನಿ. ಹಾಂ ಮುದ್ದೆ ಈಗ ಮಡಗಿದ್ದೀನಿ, 5 ನಿಮಿಷ ವೆಯ್ಟ್ ಮಾಡು, ತಿರುಗ್ತೀನಿ. ಸೊ ಅವ್ರನ್ನ ಮಾರ್ನಿಂಗ್ ಅವರು ನಮಗೆ ಅಲ್ಲಿಂದ 4:30ಗೆಲ್ಲ ಬಸ್ ಇದೆ. ಸೊ ಅದಕ್ಕೆ ಅವರು ಹೊರಟ್ರೆ ಇಲ್ಲಿಗೆ 9:30ಗೆಲ್ಲ ಕರೆಕ್ಟಾಗಿ ಇಲ್ಲಿ ಬ್ಯಾಂಗ್ಳೂರಲ್ಲಿ ಇರ್ತಾರೆ. ಬಟ್ ಅಮ್ಮಗೆ ಮೆಜೆಸ್ಟಿಕ್ಕಿಂದ ಬರೋಕ್ಕೆ ಗೊತ್ತಾಗಲ್ಲ, ಮೆಜೆಸ್ಟಿಕ್ವರೆಗೂ ಬಂದ್ಬಿಡ್ತಾರೆ. ಯಾಕಂದರೆ ನಮ್ಮೂರಿಂದ ಸ್ಟ್ರೈಟು ಮೆಜೆಸ್ಟಿಕ್ವರೆಗಿದೆ. ಸೊ ಮೆಜೆಸ್ಟಿಕ್ಕಿಂದ ಅವರಿಗೆ ಬರೋಕ್ಕೆ ಗೊತ್ತಾಗಲ್ಲ. ಸೊ ಅವ್ರನ್ನ ಕರ್ಕೊಬರೋಕ್ಕೆ ಹೋಗಬೇಕು. ನನ್ನ ಪ್ಲ್ಯಾನಿಂಗ್ ಏನಿದೆ ಅಂದರೆ ಮಲ್ಕೊಳ್ಳೋದು ಬೇಡ, ಇವತ್ತು ಸ್ವಲ್ಪ ಬಟ್ಟೆಗಳು ಎಮರ್ಜೆನ್ಸಿ ನಾಳೆ ಕೊಡಬೇಕು. ಅದನ್ನೆಲ್ಲ ಸ್ಟಿಚ್ ಮಾಡಿಬಿಟ್ಟು ಬಟ್ಟೆ ಸ್ವಲ್ಪ ನೆನೆಸ್ಬಿಟ್ಟು ಬಟ್ಟೆ ವಾಶ್ ಮಾಡಿದ್ರೆ ನೈಟು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಮೊದಲು ವಾಷಿಂಗ್ ಮಿಷಿನ್ ತಗೋಬೇಕು. ನನಗಂತೂ ಬಟ್ಟೆ ಸ್ಟಿಚ್ ವಾಷಿಂಗ್ ಮಾಡೋಕ್ಕಾಗ್ತಾ ಇಲ್ಲ. ಇನ್ನೂ ಹ್ಯಾಂಡ್ ವಾಶೇನೆ. ಇನ್ನೂ ವಾಷಿಂಗ್ ಮಿಷಿನ್ ತೊಗೊಂಡಿಲ್ಲ. ಎಲ್ಲರೂ ಒಂಥರ ಪರ್ಮನೆಂಟಾಗಿ ಇದ್ಮೇಲೆ ತೊಗೊಳ್ಳೋಣ ಅಂತ ಹೇಳಿ ನೋಡೋಣ. ಈಗೊಂದು ಕಾಟು ಬುಕ್ ಮಾಡೈತೆ, ಮಂಚ, ದೊಡ್ಡ ಮಂಚ. ಅದು ಬಂದು ಸ್ವಲ್ಪ ದಿವಸ ಕಳೆದ್ಮೇಲೆ, ಈಗ ದಸರಾ ಆಫರು ತೊಗೊಳ್ಳೋಣ ಅಂತ ಗೆಸ್ ಮಾಡಿದ್ವಿ. ಬಟ್ ನೋಡೋಣ, ದಸರಾಗೆ ಏನಾದರೂ ವಾಷಿಂಗ್ ಮಿಷಿನ್ ತೊಗೊಂಡ್ರೆ ತೊಗೊಂಡಂಗೆ ತೊಗೊಂಡ್ಬಿಡ್ತೀನಿ. ಈಗ ನನಗಂತೂ ಆಗ್ತಾಯಿಲ್ಲ, ಬಟ್ಟೆ ಸ್ಟಿಚ್ ಮಾಡಬೇಕು, ಶಾಪ್ ನೋಡ್ಕೋಬೇಕು, ಹಾಗೆ ಮಕ್ಕಳನ್ನ ನೋಡ್ಕೋಬೇಕು, ಇಲ್ಲಿ ಕುಕ್ಕಿಂಗು ಎಲ್ಲ ತುಂಬ ಹಿಂಸೆ ಆಗ್ತಾಯಿದೆ ನನಗಂತೂ. ಸೊ ಅದಕ್ಕೆ ನೋಡೋಣ, ಬೇಗ ವಾಷಿಂಗ್ ಮಿಷಿನ್ ಎತ್ಕೊಳ್ಳೋಣ ಅಂತ ಇದ್ದೀನಿ. ವಾಷಿಂಗ್ ಮಿಷಿನ್ ತೊಗೊಂಡ್ಬಿಟ್ರೆ ನನಗೂ ಪ್ರಾಬ್ಲಮ್ ಇರಲ್ಲ. ತುಂಬ ಬಟ್ಟೆಗಳಿದ್ದಾವೆ ವಾಶ್ ಮಾಡೋದು. ನನಗೆ ವಾಶ್ ಮಾಡೋದು ಅಷ್ಟು ಫುಲ್ ಬ್ಯಾಸ್ಕೆಟ್ ಫುಲ್ಲು ವಾಶ್ ಮಾಡೋದಿದೆ. ನೋಡೋಣ, ಬೇಗ ವಾಶ್ ಮಾಡ್ತೀನಿ. ಮತ್ತು ದೇವಸ್ಥಾನ ಫಿಟ್ ಮಾಡಿಸಿದ್ದೀನಿ. ಒಳಗಡೆ ಇತ್ತು ದೇವಸ್ಥಾನದ್ದು, ಕಿಚನಲ್ಲಿ ಅಲ್ಲಿ ಮೇಲಿದೆ. ಅದು ಬಿಟ್ಟರೆ ಈಗ ಇಲ್ಲಿಗೆ ಹಾಕ್ಸಿದ್ದೀನಿ. ಇಲ್ಲಿಗೆ ಇನ್ನೂ ಕಳಶ ಇಟ್ಟಿಲ್ಲ. ಮಂಡೇ ಏನಾದರೂ ಕಳಶ ಇಲ್ಲಿಗೆ ಇಡ್ಸೋಣ ಅಂತ ಹೇಳಿ, ಈಗ ನೆನ್ನೆನೋ ಹಾಕ್ಸಿದ್ದು ಸ್ಟ್ಯಾಂಡು, ಇಲ್ಲಿ ಕಳಶ ಎತ್ತಿಡಬೇಕು. ಹಾಗೆ ನಿಮಗೊಂದು ಮೇಕಪ್ ಯಾರಿಗೂ ಗೊತ್ತಿಲ್ಲ ಅಂದರೆ ಮೇಕಪ್ ಮಾಡ್ಕೊಳ್ಳಿ. ಬಾ, ನೀವು ಮಾಡೋದಾದ್ರೆ ಬನ್ನಿ, ಬನ್ನಿ. ಇವ್ರ ಮೇಕಪ್ ನೋಡಿಕೊಂಡು ನನಗೆ ಇಲ್ಲಿ ಮುದ್ದೆ ಗಂಟಾಯಿತು. ಅಯ್ಯೋ, ಇವ್ರ ಜೊತೆ ಆಟ ಆಡಬೇಕು, ಇಲ್ಲ ಬಟ್ಟೆನೇ ಹೊಲಿಲ್ಲ, ಏನು ಒಂದು ಅರ್ಥ ಆಗ್ತಾ ಇಲ್ಲ. ನೇಲ್ ಪಾಲಿಶ್ ಅದು ಗಟ್ಟಿಯಾಗಿದೆ ಬಿಡು. ಸರಿ ನಡೀರಿ ಅಲ್ಲಿ. ಹಾಂ ನೋಡಿ, ನಿಮಗೆ ಮೇಕಪ್ ಬರಲ್ಲ ಅಂದರೆ ಯಾರು ಬೇಕಾದರೂ ಮೇಕಪ್ ಮಾಡ್ಕೊಳ್ಳಿ. ಅಮ್ಮ, ಅಯ್ಯೋ ಚಿಚಿ ಅಕ್ಕ, ಹೆಂಗೆ ಮೇಕಪ್ ಯಾರಿಗೆ ಬರುತ್ತೆ? ಮೇಕಪ್ ಸಾಕು, ಲಿಫ್ಟಿಗೆ ಆಫ್ ಮಾಡಿ. ಒಂದೇ ಬಾಕಿ ನನಗೆ. Give me one puppy. Nagano. ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರಮ್ಮ, ನಿನಗೆ ಇಲ್ಲಿ ಡಿಂಪಲ್ ಬರುತ್ತೆ ಅಲ್ಲ ಅಂತ. ಬಟ್ ಫೋನಲ್ಲಿ ಏನಾರ ಸ್ವಲ್ಪ ಫಿಲ್ಟ್ರ್ ಇದ್ರೂ ಕಾಣಿಸಲ್ಲ. ಬರುತ್ತೆ, ನ್ಯಾಚುರಲಾಗಿ ಬರುತ್ತೆ ಮೇಕಪ್. ಇವ್ರು ನೇಲ್ ಪಾಲಿಶ್ ಹಾಕೋತವ್ರೆ ನೋಡಿ. ಅಮ್ಮ, ಪ್ಲೇಟ್ ಇದೆ. ಪ್ರಾಮಿಸ್, ನಮಗೂ ಹಿಂಗೆ ಮೇಕಪ್ ಮಾಡ್ಕೊಳ್ಳೋಕ್ಕೆ ಬರಲ್ಲ. ಅಯ್ಯೋ ರಾಮ,
ಚಿಲ್ಲಿ ಸಾಕು, ಅದು ಡ್ರೈ ಇದೆ. ಏಯ್ ಏನೆಲ್ಲ ಹಾಕೋತಾರ? ಕಣ್ಣಿಗೆ ಏನು ಹಾಕೋತಾರೆ? ಸ್ಟಿಕ್ಕರ್ ಇಷ್ಟೊಂದಿದ್ದಾವೆ, ಸ್ಟಿಕ್ಕರೇ ಇಲ್ಲ. ಎಲ್ಲ ಮನೆ ಶಿಫ್ಟ್ ಮಾಡಿದಾಗ ಮೇಲೆ ಇಟ್ಟಿದ್ದೆ ಲಿಫ್ಟಿಕ್ಗಳು, ಇವು ಎಲ್ಲ ಯಾವುದು ಲಿಫ್ಟಿಕ್ ಇಲ್ಲ, ಏನದು. ಬಟ್ ನಾನು ಶಾಪಿಗೆಲ್ಲ ಲಿಫ್ಟಿಕ್ ಹಾಕೊಂಡು ಹೋಗಲ್ಲ, ನ್ಯಾಚುರಲ್ ಆಗಿ ಹೊರಟೋಗ್ತೀನಿ. ಕ್ರೀಮ್ ಹಾಕೊಂಡು ಹೋದರೆ ಮುಗೀತು. ಹಾಂ ಮುಚ್ಚಿಟ್ಬಿಡಿ ಸಾಕು, ಮುಚ್ಚಿಡಿ ಗುಣಪ್ಪ ಹೊರಟೈತೆ. ಶಾಪಿಗಂತೂ ನ್ಯಾಚುರಲ್ ಆಗಿ ಹೋಗ್ತೀನಿ, ಯಾವುದೇ ಮೇಕಪ್ ಆಗಲ್ಲ.